ಯುದ್ಧದ ಎಫೆಕ್ಟ್ನಿಂದಾಗಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಾ ಇದ್ದು ಗೃಹ ಬಳಕೆ ಗ್ಯಾಸ್ ಕೊರತೆ ಬೆನ್ನಲ್ಲೇ ಈಗ ಆಟೋ ಗ್ಯಾಸ್ ಸಮಸ್ಯೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡಿದ್ರಿ, ಕಾರವಾರದಲ್ಲೂ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ. ಕಾರವಾರದಲ್ಲಿ ಆಟೋ ಗ್ಯಾಸ್ ಸಿಗದೆ ರಿಕ್ಷಾ ಚಾಲಕರು ಕಂಗಾಲಾಗಿದ್ದಾರೆ. LPG ಬದಲು ಪರ್ಯಾಯವಾಗಿ ಪೆಟ್ರೋಲ್ ಬಳಸ್ತಾ ಇದ್ದಾರೆ ಚಾಲಕರು. ಪೆಟ್ರೋಲ್ ಬಳಕೆಯಿಂದ ಆಟೋ ಪ್ರಯಾಣಿಕರ ಜೇಬಿಗೂ ಕೂಡ ಕತ್ತರಿ ಬಿದ್ದಿದೆ. ಗ್ಯಾಸ್ ಸಿಗದೆ ಜೀವನ ನಿರ್ವಹಣೆ ಕಷ್ಟ ಅಂತ ಚಾಲಕರು ಗೋಳಾಡ್ತಾ ಇದ್ದಾರೆ. ಕಳೆದ 4 ದಿನಗಳಿಂದ ಆಟೋ ಗ್ಯಾಸ್ ಸಿಗದ ಹಿನ್ನೆಲೆಯಲ್ಲಿ ಕಾರವಾರದಲ್ಲಿ ಆಟೋ ಚಾಲಕರು ಸಂಕಷ್ಟದಲ್ಲಿದ್ದಾರೆ. ಗ್ಯಾಸ್ನ ಅಲಭ್ಯತೆಯ ಜೊತೆಗೆ ಈಗ ಗ್ಯಾಸ್ನ ಬೆಲೆಯೂ ಏರಿಕೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಭಾರಿ ಪ್ರಮಾಣದಲ್ಲಿ ಸಂಕಷ್ಟದಲ್ಲಿರುವಂಥದ್ದು. ಬನ್ನಿ ಈ ಬಗ್ಗೆ ಮಾತನಾಡೋಕ್ಕೆ ಆಟೋ ಚಾಲಕರೇ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ದಿನದಿಂದ ನಿಮಗೆ ಗ್ಯಾಸ್ ಸಿಗ್ತಾ ಇಲ್ಲ? ಸುಮಾರು 4 ದಿನ ಆಯ್ತು ಸರ್. ಗೋ ಗ್ಯಾಸ್ ಚಿತ್ರವಾಡದಲ್ಲಿದೆಯಲ್ಲ, ಅಲ್ಲಿ ಗ್ಯಾಸೇ ಇಲ್ಲ. ನಮ್ದೊಂದು ಸುಮಾರು ಇಲ್ಲಿ ಕಾರವಾರದಲ್ಲಿ 1-2 ಸಾವಿರ ಆಟೋ ಇದೆ. ಪೂರ ಆಟೋದವರಿಗೆ LPGದ ಆಟೋ ಇದೆ, ಅವರಿಗೆ ಇದ್ರ ಮೇಲೆ ಡಿಪೆಂಡ್ ಇದ್ದಾರೆ ಪೂರ ಆಟೋ ಚಾಲಕರು. ಈಗ 4 ದಿನದಿಂದ ಈಗ ಗ್ಯಾಸ್ ಇಲ್ಲ. ಆದ ನಂತರ ನಮ್ದು ಎಷ್ಟೇ ಒಂದು 50 ಮತ್ತು 30 ಗಾಡಿ ಇದ್ದಾವೆ ಇಲ್ಲಿ ಸ್ಟ್ಯಾಂಡಲ್ಲಿ. ಅವು ಇದು 4 ಗಾಡಿ ಇದ್ದಾವೆ ಈಗ. ಅಂದರೆ ಪೆಟ್ರೋಲ್ ಹಾಕಿ ನಡೆಸ್ತಾ ಇದ್ದಾರೆ. ಆದರೆ ಪೆಟ್ರೋಲ್ ಹಾಕಿ ನಡೆಸಿದ್ರೆ ನಮ್ಗೆ ವರ್ಕೌಟೇ ಆಗೋದಿಲ್ಲ ಸರ್. ಇದ್ರ ಬಗ್ಗೆ ಸ್ವಲ್ಪ ಅಧಿಕಾರಿಗೆ ಹೇಳಿದ್ರೆ ಒಳ್ಳೆಯದಾಗಿತ್ತು. ನಮ್ಮ ಜೀವನ ನಡೆಯೋದೇ ಇದ್ರ ಮೇಲೆ ಡಿಪೆಂಡ್ ಅಪಾನ್ ಆಟೋ ಮೇಲೆ ಇದೆ. ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ಸರ್, ಈಗ 4 ದಿನದಿಂದ ಗ್ಯಾಸ್ ಸಿಗ್ತಿಲ್ಲ, ಪರ್ಯಾಯವಾಗಿ ನೀವೇನನ್ನು ಬಳಸ್ತಾ ಇದ್ದೀರಿ? ನಾವು ಸರ್ ಈಗ 4 ದಿನ ಗ್ಯಾಸೇ ಇಲ್ಲ ಸರ್. ಆ ಕಡೆ ನಾವು 2-3 ಸಲ ಹೋಗಿ ಬಂದೀವಿ ಅಲ್ಲಿ ಗ್ಯಾಸ್ಗೆ. ಅವ್ರು ಹೇಳ್ತಾರೆ ಇವತ್ತು ಬರ್ತಾರೆ, ನಾಳೆ ಬರ್ತಂದ್ರೆ ಅದು ಬರೋದನ್ನು ಗ್ಯಾರಂಟಿ ಎಲ್ಲ ಹೇಳ್ತಾರೆ. ಆದ್ದರಿಂದ ನಾವು ಸ್ವಲ್ಪ ಈಗ 2 ಲೀಟರ್ ಪೆಟ್ರೋಲ್ ಹಾಕಿ ದಿನ ಗಾಡಿ ಓಡಿಸ್ತಾ ಇದ್ದಾನೆ. ಅಲ್ಲಿ ಎಲ್ಲಿ ಗಾಡಿ ಓಡಿಸಿದ್ರು ನಾವು ಬಾಡಿ ತೊಗೊಂಡು ಹೋಗ್ತೇವೆ. ಆದರೆ ಸರ್ ಬರುವಾಗ ನಾವು ಹೋಗ್ತೇವೆ, ಬಿಡುವಾಗ ಖಾಲಿ ಬರ್ತೇವೆ. ಅದರಲ್ಲಿ ವರ್ಕೌಟೇ ಆಗೋದಿಲ್ಲ ಸರ್. ಅದರಿಂದ ಸ್ವಲ್ಪ ಏನಾದರೂ ನಿಮ್ಮಂಥ ಹಿಡ್ಕೊಂಡು ಏನಾದರೂ ಸರಿ ಹಿಡ್ಕೊಂಡು ಮಾಡ್ಕೊಂಡು ಕೊಟ್ಟರೆ ನಮಗೂ ಒಳ್ಳೆಯದಾಗುತ್ತೆ ಸರ್. ಇವಿಷ್ಟು ರಿಕ್ಷಾ ಚಾಲಕರ ಅಭಿಪ್ರಾಯವಾಗಿರುವಂಥದ್ದು. ಏನು ಕಳೆದ 4 ದಿನಗಳಿಂದ ಗ್ಯಾಸ್ ಸಿಗ್ತಾ ಇಲ್ಲ, ಆ ಹಿನ್ನೆಲೆಯಲ್ಲಿ ಪರ್ಯಾಯವಾಗಿ ಪೆಟ್ರೋಲನ್ನು ಬಳಸ್ತಾ ಇದ್ದೇವೆ. ಬಟ್ ಇದು ಭಾಳ ದುಬಾರಿ ಪ್ರಯಾಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ತಮ್ಮ ಸಂಕಷ್ಟವನ್ನು ಪರಿಹರಿಸಬೇಕು ಎನ್ನುವ ಬೇಡಿಕೆಯನ್ನು ಒತ್ತಾಯಿಸಿದ್ದಾರೆ. ಗಿರೀಶ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಕಾರವಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.